ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೀ ನಾವ ಅಥವಾ ಶಿವ ಮನೆಯವರು ಬರ್ತಿದಾರ? ಛತ್ರಿ ಅಲ್ಲವ ಮದುವೆ ಅನ್ನಕ್ಕೆ ಹೆಣ್ಣವರು ಗಣ್ಣವರು ಎಲ್ಲರೂ ಬರ್ಬೇಕಲ್ಲವ್ರು ಬೋತ್ತರ್ ಬೂಡಿ. ಅದು ಇವಳು ಮಾತಲ್ಲ, ಅವಳು ಮಾತು. ಅವಳತ್ತಿಗೆ ಬರ್ತಾರೋ ಇಲ್ವೋ ಅಂತ ತಿಳ್ಕೋಬೇಕು, ಅದಕ್ಕೆ ಇವಳು ಬಾಯಿಂದ ಹೇಳ್ತಿದ್ದಾಳೆ. ಆದರೆ ಉತ್ತರ ಕೊಡೋ ತಾಳ್ಮೆ ಯಾಕೋ ನನಗಿಲ್ಲ. ಹೊರಡಬಹುದು. ಬಾ ಸುಶೀಲ. ಪಯ್ಯ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ಅಮ್ಮ ಚಿಕ್ಕಮ್ಮಂಗೂ ಬೇಜಾರಾಕಿಲ್ವೇ? ತುಂಬ ದಿನ ಆಗೋಯ್ತಲ್ಲೋ ಛತ್ರಿ, ಮಸಾಲೆನೇ ಸಿಕ್ತಿಲ್ಲ. ಅಪ್ಪಯ್ಯ ನೀನು ಹೂವನ್ನು ಮರಿನೇ ಓಡಿಸ್ಬಿಡುಮ್ಮ. ದೊರೆ ದೋಣಿಗಳು ಕೇಳ್ತಿರೋ ಮಸಾಲೆನೇ ಬೇರೆ. ಬರೀ ರುಚಿ ಹೆಚ್ಚಿಸೋ ಮಸಾಲೆ ಅಲ್ಲ ಕಣೋ ಪರಶು, ಅಭಿರುಚಿನೂ ಹೆಚ್ಚಿಸ್ಬೇಕು. ಅರ್ಥ ಆಗಿಲ್ಲಪ್ಪಯ್ಯ. ಆ ಶಾರದಿ ಬಂದು ಇಷ್ಟು ದಿವಸ ಆಗೋಯ್ತು, ಒಂದು ಸಣ್ಣ ಏಟಾದರೂ ನನ್ನ ಕಡೆಯಿಂದ ಕೊಡಲೇಬೇಕು. ನೆರ್ಮನೆ ಬದುಕಿಗೆ ಹೆಗ್ಣಗಳು ಗುದ್ದಾಡ್ದಂಗೆ ಆ ಶಿವ ಮನೆಯಲ್ಲಿ ಒಬ್ರಿಗೊಬ್ರು ಗುದ್ದಾಡಬೇಕು. ಏನಾದರೂ ಮಾಡಬೇಕಲ್ಲ. ಆ ಊರ ಕಳ್ಳಿಗೆ ಪಟ್ಟಾಭಿಷೇಕ ಆಗಲೇಬೇಕು. ಆಗಲೇ ನಂಗೆ ಸಮಾಧಾನ. ಏನ ಪಟ್ಟಾಭಿಷೇಕನ? ಛತ್ರಿ ದಣಿ ಅರ್ಥ ಆಯ್ತು ದಣಿ. ಏನ್ ಹೇಳ್ತಿದ್ಯಾ ಮಾವ? ಅತ್ತೆ ಯಾಕೆ ಬರಬಾರ್ದು? ಗೊತ್ತಿರೋದನ್ನೇ ಪದೇ ಪದೇ ನಂಗೆ ಹೇಳಕ್ ಹಾಕಿಲ್ಲ ಪರ. ಆ ಹೆಂಗ್ಸ್ ಬರಬಾರ್ದು ಅಂದ್ರೆ ಬರಬಾರ್ದು ಆಟೆ. ಯಾಕೆ ಮಗ ಪ್ರತಿ ಹಂತದಲ್ಲೂ ನನ್ನ ಹೆಂಡ್ರನ್ನ ದೂರ ಇಡಕ್ಕೆ ನೋಡ್ತಿದ್ಯಲ್ಲ? ರೀ ಬೇಡ, ಅವನಿಗಿಷ್ಟ ಇಲ್ಲ ಅನ್ನಕ್ಕೆ ನಾ ಬರಕ್ಕಿಲ್ಲ. ನೀವೆಲ್ಲ ಹೋಗಿ ಬನ್ನಿ. ಓಹಾ, ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತು ತಾನೆ? ಇಷ್ಟೆಲ್ಲ ಅಂದ್ಮೇಲೆ ಮನೇಲಿ ಯಾಕಿದ್ದಾಳೆ ಅಂತ ಕೇಳು ಪರ. ನಾನೇ ಕೇಳ್ಬೇಕು ಮಾವ? ಹೆತ್ತ ತಾಯಿ ತನ್ನ ಮಗಳು ಮದ್ವೆಲಿ ಇಲ್ದಿರೋ ಥರ ಮಾಡೋದು, ತನ್ನ ಮಗಳು ಮದ್ವೆಲಿ ನಡೆಯೋ ಶಾಸ್ತ್ರಗಳಲ್ಲಿ ಭಾಗಿಯಾಗದಿರೋ ಥರ ನೋಡ್ಕೊಳ್ಳೋದು ಮಹಾಪಾಪ. ಪಾಪ? ತಾಯಿ ಮಾಡಿರೋದು ಪಾಪ ಅಲ್ವಾ? ಕ್ಷಮಿಸಕ್ ಆಗ್ದಿರೋ ಪಾಪ, ತಿದ್ಕೊಳಕ್ ಆಗ್ದಿರೋ ತೆಪ್ಪು. ಇಲ್ಲ ಮಾವ, ಈ ವಿಷಯದಲ್ಲಿ ನಾನು ನಿನ್ನ ಪರವಾಗಿ ನಿಲ್ಲಲ್ಲ. ಅತ್ತೆ ಬಂದಿರೋದು ತನ್ನ ಮಗಳು ಮದ್ವೆನ ಕಣ್ ತುಂಬ್ಕೊಳ್ಳೋದಕ್ಕೆ. ಅವ್ರು ಈ ಮದ್ವೆಲಿ ಇರಬೇಕು, ಇದ್ದೇ ಇರ್ತಾರೆ. ಪಾರು, ನೀನು ಮಕ ನೋಡ್ಕೊಂಡು ನಿನಗೆ ನೋವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಹೇಳ್ದಂಗೆಲ್ಲ ಕೇಳ್ಕೊ ಬಂದೀವಿ. ಈ ಹೆಂಗ್ಸ್ನ ಮನೆಗೆ ಸೇರಿಸಬಾರ್ದು ಅಂತ ಅನ್ಕೊಂಡಿದ್ದೆ. ನೀನು ಹೇಳೋದಕ್ಕೋಸ್ಕರ ಸುಮ್ಕಾದೆ. ಲಗ್ನ ಪತ್ರಿಕೆನಾಗೆ ಈ ಹೆಂಗ್ಸ್ರ ಹೆಸರು ಬರಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೂ ಸುಮ್ಕಾದೆ. ಹಂಗಂತ ನೀ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತಲೆ ಬಗ್ಸ್ಕೊಂಡು ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನೋಡಪ್ಪ, ನನ್ನ ಸಲುವಾಗಿ ನೀವಿಬ್ರು ಜಗಳ ಆಡೋದು ಬೇಡ. ನಾನು ಬರಕ್ಕಿಲ್ಲ, ನೀವೆಲ್ಲ ಹೋಗಿ ಬನ್ನಿ. ಮೂರನೇವಳು ಈ ಸಂಸಾರದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಪ್ಪಯ್ಯ. ಯಾರಲ್ಲ ಮೂರನೇ ಅವರು? ನನ್ನ ಹೆಂಡ್ರು ಮೂರನೇ ಅವಳು ಅಂತ ನೀನಂದ್ರೆ ಈ ಮನೆಯಲ್ಲಿ ಮೂರನೇ ಅವಳು ನನ್ನ ಹೆಂಡ್ರಲ್ಲ, ನೀನು ಅಂತೀನಿ ನಾನು. ನೀನ್ ಏನ್ ಬೇಕಾದ್ರೆ ಅನ್ಕೋ, ಆದ್ರೂ ನಾನು ಮಾಡೋದೇ ಮಾಡೋದು. ಈ ವಿಷಯದಾಗೆ ಬ್ರಹ್ಮ ಬಂದು ಹೇಳಿದ್ರು ನಾ ಕೇಳಕ್ಕಿಲ್ಲ. ಆ ಹೆಂಗ್ಸ್ನ ನಾ ಕರ್ಕೊಂಡು ಹೋಗಕ್ಕಿಲ್ಲ ಆಟೆಯ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ